ವಿಜಯಪುರ ಜಿಲ್ಲೆಯಲ್ಲಿ ಮುಂಗಾರು ಸಂಪೂರ್ಣವಾಗಿ ಕೈಕೊಟ್ಟಿದೆ. ಬರದ ಛಾಯೆ ಆವರಿಸಿದೆ. ಅದರಲ್ಲೂ ಸಹ ಇಂಡಿ ತಾಲೂಕು ಬಸವನ ಬಾಗೇವಾಡಿ ಈ ಭಾಗದಲ್ಲಿ ಏನಂತಂದರೆ ಬರದ ಛಾಯೆ. ಈಗ ಆಯಾ ಜಮೀನುಗಳಿಗೆ, ರೈತರ ಜಮೀನುಗಳಿಗೆ ಒಂದು ಕಡೆಗೆ ಬಿತ್ತನೆ ಆಗಬೇಕಾಗಿತ್ತು. ಇಲ್ಲಿ ನೋಡ್ತಾ ಇದ್ದೀವಿ 7.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇಷ್ಟೊತ್ತಿಗಾಗಲೇ ಬಿತ್ತನೆ ಆಗಬೇಕಾಗಿತ್ತು. ಆದರೆ ಅಷ್ಟೊಂದು ಪ್ರಮಾಣದಲ್ಲಿ ಆಗಿಲ್ಲ. ಬರೀ 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಆಗಿರುವಂಥದ್ದು. ಹೀಗಾಗಿ ಇಲ್ಲಿ ನಾವು ನೋಡ್ತಾ ಇದ್ದರೆ ಸಂಪೂರ್ಣವಾಗಿ ಬರದ ಛಾಯೆ ಅನ್ನುವಂಥದ್ದು ಈಗ ಬರಪೀಡಿತ ಈ ಬರದ ಛಾಯೆಯನ್ನು ಆವರಿಸ್ಕೊಂಡಿದೆ. ಆ ಪ್ರದೇಶಗಳಿಗೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಿರುವಂಥದ್ದು. ಈಗಾಗಲೇ ಒಂದಿಷ್ಟು ಜಮೀನುಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ, ರೈತರಿಂದ ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ. ರೈತರು ಅವ್ರ ಮುಂದೆ ಯಾವ ರೀತಿಯಾಗಿ ಆಳನ್ನು ತೋಡ್ಕೊಂಡ್ರು ಅವ್ರನ್ನೇ ನೇರವಾಗಿ ಮಾತಾಡ್ತಾನೆ. ಸರ್, ಹೇಗಿದೆ ಪರಿಸ್ಥಿತಿ ನೋಡ್ತಾ ಇದ್ದೀರಿ ತಾವು ಇಲ್ಲಿ ಖುದ್ದಾಗಿ? ಇಡೀ ರಾಜ್ಯದಲ್ಲಿ ಪರಿಸ್ಥಿತಿ, ರೈತರು ಮುಂಗಾರು ಮಳೆಯನ್ನು ನೆಚ್ಕೊಂಡು ಬಿತ್ತನೆಯನ್ನು ಹಾಕ್ತಕ್ಕಂಥದ್ದಕ್ಕೆ ಪ್ರಾರಂಭ ಏನು ಮಾಡಿದರು, ಒಂದಷ್ಟು ಜನ ಹಾಕೂ ಇದ್ದಾರೆ. ಆದರೆ ಬೆಳಗ್ಗಿನಿಂದ ನಾವು ರೈತರ ಕೃಷಿ ಜಮೀನುಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ರೈತರುಗಳ ನಿಜವಾದ ನೈಜ ಸಂಕಷ್ಟ ಏನಿದೆ ಅಂತಕ್ಕಂಥದ್ದು ಬಹುಶಃ ತಾವು ಕೂಡ ಸಾಕ್ಷಿ ಇದ್ದೀರಿ. ಇವತ್ತು ನನ್ನ ಕೈಯಲ್ಲಿ ಹತ್ತಿಯನ್ನು ಇಟ್ಕೊಂಡಿದ್ದೀನಿ. ಈಗ ಇದು ಸಂಪೂರ್ಣವಾಗಿ ಇಲ್ಲೇನಾಗಿದೆ, ಒಂದು ತೊಟ್ಟು ನೀರಿಲ್ದಿರ, ಇಲ್ಲಿ 9 ವರ್ಷದ ಹಿಂದೆ ಕೆನಾಲ್ ಆಗಿತ್ತು. ಆ ಕೆನಾಲ್ನಿಂದ ಇಲ್ಲಿವರೆಗೂ ಯಾವುದೇ ನೀರು ಹರಿದಿಲ್ಲ ಅಂತಕ್ಕಂಥದ್ರ ಬಗ್ಗೆ ರೈತರು ಭಾಳ ಆಕ್ರೋಶಭರಿತವಾಗಿ ಮಾತನಾಡ್ತಾ ಇದ್ದಾರೆ. ಬಹುಶಃ ಅದು ಒಂದಷ್ಟು ಟೆಕ್ನಿಕಲ್ ಸಮಸ್ಯೆಗಳು ಅಂತಕ್ಕಂಥದ್ದು ಈಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಹಿಂದೆ ಅದ್ರ ಬಗ್ಗೆ ಅರಿವು ಇಲ್ವಲ್ಲ ಅಂತಕ್ಕಂಥದ್ದು ರೈತರ ಪ್ರಶ್ನೆ ಸ್ವಾಭಾವಿಕವಾಗಿ. ಆದರೆ ತಾವೇ ಹೇಳ್ದಂಗೆ ಈಗ ಇಲ್ಲಿ ಸರ್ಕಾರ KSNMC ಕಡೆಯಿಂದ ಈಗಾಗಲೇ ಒಂದು ದತ್ತಾಂಶ ಬಂದಿದೆ, ಪ್ರಕಟ ಆಗಿದೆ. ಆದರೆ ಅದನ್ನು ಅಧಿಕೃತವಾಗಿ ಸರ್ಕಾರ ಹೊರಗೆ ಹಾಕಬೇಕಾಗಿದೆ. 135 ತಾಲೂಕುಗಳಲ್ಲಿ ಬರಪೀಡಿತ ಪ್ರದೇಶಗಳು ಅಂತಕ್ಕಂಥದ್ದು ಅಧಿಕೃತವಾಗಿ ಇದನ್ನು ಹೊರಗಾಕುವ ಮೂಲಕ ಎಕರೆಗೆ ಕನಿಷ್ಠ ಪಕ್ಷ 25,000ನಾದರೂ ಕೂಡ ರೈತರಿಗೆ ಒಂದು ಪರಿಹಾರವನ್ನು ಘೋಷಣೆ ಮಾಡ್ತಕ್ಕಂಥದ್ದಾಗಬೇಕು. ಜೊತೆಯಲ್ಲಿ ಇವತ್ತು ಬಿತ್ತನೆ ಯಾರು ಹಾಕಿದ್ದಾರೆ, ಬೀಜಗಳು ತಗೊಂಬಂದು ಬಿತ್ತನೆ ಮಾಡಿರ್ತಕ್ಕಂಥವ್ರು, ಗೊಬ್ಬರ ತಗೊಂಬಂದಿರ್ತಕ್ಕಂಥವ್ರು ಎಲ್ಲ ರೈತರು ಸಾಲ ತಗೊಂಬಂದಿದ್ದಾರೆ. ಹಾಗಾಗಿ ಆ ಸಾಲದ ಹೊರೆ ಏನಿದೆ, ಜೊತೆಯಲ್ಲಿ ಬಡ್ಡಿ ಮನ್ನಾ ಮಾಡ್ತಕ್ಕಂಥದ್ದು, ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಮೊದಲು ಸರ್ಕಾರ ಇದು ಮುಂದಾಗಬೇಕು. ನಿಮಗೂ ಗೊತ್ತಿದ್ದಂಗೆ ನೋಡೋಣ, ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಕಿತ್ತೂರು ಕರ್ನಾಟಕದಲ್ಲಿ ಸರಿಸುಮಾರು 75% ನಾವು ಮುಂಗಾರನ್ನ ನೆಚ್ಕೊಂಡು ಈ ಭಾಗದಲ್ಲಿ ರೈತರು ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕಳೆದ ಬಾರಿ ಅತಿವೃಷ್ಟಿ ಆಯಿತು. ಆ ಸಂದರ್ಭದಲ್ಲೂ ಬಂದು ನೋಡಿದಾಗ ಬೆಳೆಗಳು ಹಾಕಿದ್ದೆಲ್ಲ ಸಂಪೂರ್ಣ ನಾಶ ಆಗಿತ್ತು. ಈ ಸಲ ಅನಾವೃಷ್ಟಿ ಆಗಿದೆ. ಒಟ್ಟಾರೆಯಾಗಿ ಪ್ರಕೃತಿಯ ವಿಕೋಪಕ್ಕೆ ಒಳಗಾಗಿರ್ತಕ್ಕಂಥವ್ರು ರೈತರು. ಇವತ್ತು ರೈತರನ್ನ ಉಳಿಸ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಹಾಗಾಗಿ ಸರ್ಕಾರ ಮುಂದಾಗಬೇಕಾಗ್ತದೆ. ಸುಮ್ಮನೆ ಇದರಲ್ಲಿ ತಾರತಮ್ಯ ಮಾಡ್ಕೊಂಡು ಕಾಲಹರಣ ಮಾಡ್ಕೊಂಡು ಮಾಡೋದ್ರಿಂದ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡೋದು ಬೇಡ. ಜೊತೆಯಲ್ಲಿ ಇವತ್ತು ಮೇವು ಬ್ಯಾಂಕುಗಳು ಕೂಡ ಸೃಷ್ಟಿಯಾಗಬೇಕಾಗ್ತದೆ. ಹಸುಗಳಿಗೆ ಮೇವಿಲ್ಲ. ಹಾಗಾಗಿ ಇಲ್ಲೆಲ್ಲೋ ಪಾಪ ಕೊನೆಗೆ ರೈತರು ಕಸಾಯಿಖಾನೆಗಳಿಗೆ ಹಸುಗಳನ್ನ ಕೊಟ್ಟು ಏನೋ ಅದರಲ್ಲಿ ಬರುವಂಥ ಅಲ್ಪ ಸ್ವಲ್ಪ ದುಡ್ಡನ್ನು ತಗೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಒಂದು ಮೇವು ಬ್ಯಾಂಕನ್ನು ಕೂಡ ಈ ಕೂಡಲೇ ಮಾಡಬೇಕು. ಸರ್ಕಾರ ಗಮನಕ್ಕೆ ತರೋದಕ್ಕೆ ತಾವೇನು ಮಾಡ್ತೀರಿ? ಈಗೆಲ್ಲ ಸ್ಥಳದಲ್ಲೆಲ್ಲ ನೋಡಿದ್ರಿ, ಸರ್ಕಾರ ಗಮನಕ್ಕೆ ತರೋದು. ಸುರೇಶ್ ಬಾಬಣ್ಣ ಅವರು ಪಕ್ಷದ JDLP ನಾಯಕರು ಇಲ್ಲೇ ಇದ್ದಾರೆ. ಬಹುಶಃ ಅಧಿವೇಶನ ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಜನತಾದಳ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ ಆಗಿ ರೈತರ ಪರವಾಗಿ ಕಮಿಟ್ಮೆಂಟ್ ಇರ್ತಕ್ಕಂಥ ಪಕ್ಷ ಆಗಿ ಮಾನ್ಯ ಸುರೇಶ್ ಬಾಬಣ್ಣ ಅವರು ಇರ್ಬೋದು, ಕೃಷ್ಣಾರೆಡ್ಡಿ ಅವರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು, ನಾವೆಲ್ಲ ಒಂದು ತಂಡ ಬಂದಿದ್ದೀವಿ. ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರು ಹೇಳಿದ್ದಾರೆ, ನಮಗೊಂದು ವರದಿ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿರ್ತಕ್ಕಂಥ ನೈಜ ಸತ್ಯತೆ ಏನಿದೆ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ವರದಿ ಮಾಡಿ ಅಂತ ಇದನ್ನು ನಾವು ಸದನದೊಳಗಡೆ ಪ್ರಸ್ತಾಪ ಮಾಡ್ತೀವಿ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ವಿಜಯಪುರ ಗಣಪ ಜೊತೆಗೆ ಷಡಕ್ಷರಿ ಯಶನಟ್ಟ, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.